ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರೈತರ ಆಸ್ತಿ, ದೇವಸ್ಥಾನ, ಸ್ಮಶಾನ, ಶಾಲೆ, ಆಸ್ಪತ್ರೆ, ಕೆರೆಯನ್ನ ಅತಿಕ್ರಮಿಸಿಕೊಳ್ಳೋಕೆ ಯಾವತ್ತೂ ಆದೇಶಿಸಿಲ್ಲ. 1500 ವರ್ಷದ ದೇವಸ್ಥಾನವನ್ನ ಅತಿಕ್ರಮಿಸಿ ಅಂತ ಬಿಜೆಪಿ ಹೇಳಿತ್ತಾ? ರೈತರ 18,000 ಎಕರೆಯನ್ನ ವಕ್ಫ್ ಬೋರ್ಡಿಗೆ ಮಾಡಲು ನಾವು ಹೇಳಿದ್ವಾ? ದಾನದ ಆಸ್ತಿಯನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಾವು ಈಗಲೂ ಕೂಡ ಬದ್ಧರಾಗಿದ್ದೀವಿ ಅಂತ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಈಗ ವಕ್ಫ್ ವಿಚಾರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಎಂಬಂತೆ ಕಾಂಗ್ರೆಸ್ಸಿಗರು ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ಗೆ ನೋಟಿಸ್ ಕೊಡಲಾಗಿತ್ತು ಅನ್ನುವಂತಹ ಅಂಕಿ ಅಂಶಗಳನ್ನು ಹೊರಹಾಕಿದ್ರು. ಇದೊಂದು ರೀತಿ ಬಿಜೆಪಿಯ ಹೋರಾಟಕ್ಕೆ ಬ್ಯಾಕ್ ಫೈರ್ ಆದಂತೆ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟು, ನಾವು ಹಾಗಾದ್ರೆ ರೈತರ ಆಸ್ತಿ, ದೇವಸ್ಥಾನ, ಸ್ಮಶಾನ ದಾಖಲೆಗಳನ್ನೆಲ್ಲ ನೋಟಿಸ್ ಕೊಟ್ಟಿದ್ವಾ ಅಂತ ಪ್ರಶ್ನಿಸಿದ್ದಾರೆ. ಬೋರ್ಡು ಆಸ್ತಿ ಅಂದರೆ ದಾನ ಕೊಟ್ಟಿರೋ ಆಸ್ತಿ ಬೇರೆ, ಕಂಡೋರ್ ಆಸ್ತಿ ವಕ್ಫ್ ಬೋರ್ಡಿಗೆ ಹೆಸರು ಬರೆಯೋದು ಬೇರೆ. ಯಾರ್ಯಾರು ದಾನ ಕೊಟ್ಟಿದ್ದಾರೆ ಆ ಆಸ್ತಿಯನ್ನು ಕೆಲವು ಪ್ರಭಾವಿಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದನ್ನು ಅನ್ವರ್ ಮಾನಪ್ಪಾಡಿಯವರ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಆಸ್ತಿನ ಉಳಿಸಿ ಅಂತ ಹೇಳಿದ್ದು ಹೌದು. ಹಾಗಂತ ರೈತರ ಆಸ್ತಿನ, ದೇವಸ್ಥಾನನ, ಸ್ಮಶಾನನ, ಶಾಲೆನ, ಆಸ್ಪತ್ರೆನ, ಕೆರೆನ ವಕ್ಫ್ ಬೋರ್ಡ್ ಹೆಸರಿಗೆ ಅತಿಕ್ರಮಿಸ್ಕೊಳ್ಳೋಕ್ಕೆ ಆದೇಶ ಯಾವತ್ತೂ ಮಾಡಿಲ್ಲ. ಈಗ 1500 ವರ್ಷದ ದೇವಸ್ಥಾನ ಅತಿಕ್ರಮಿಸ್ಕೊಳ್ಳಿ ಅಂತ BJP ಸರ್ಕಾರ ಹೇಳಿತಾ? ರೈತರ ಆಸ್ತಿನ 14,000 ಎಕರೆ, 18,000 ಎಕರೆ ಯಾವುದೇ ದಾಖಲೆ ಇಲ್ಲದೆ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡೋಕ್ಕೆ ನಾವು ಹೇಳಿತ್ತಾ? ಯಾವುದು ದಾನ ಕೊಟ್ಟಿದ್ದಾರೆ ಆ ದಾನ ಕೊಟ್ಟಿರೋ ಆಸ್ತಿ ದುರ್ಬಳಕೆ ಆಗಿದೆ. ಆ ದುರ್ಬಳಕೆ ಆಗಿರೋದನ್ನು ವಾಪಸ್ಸು ವಕ್ಫ್ ಬೋರ್ಡ್ ತಗೊಳ್ಳಿ ಅಂತ ಈಗಲೂ ಬದ್ರಿದ್ದೀವಿ ನಾವು. ದುರ್ಬಳಕೆ ಆಗಿರೋದು ಯಾವುದು? ದಾನ ಕೊಟ್ಟಿರೋದು. ದಾನ ಕೊಟ್ಟಿರೋದು ಬೇರೆ, ಕಂಡರ ಆಸ್ತಿಗೆಲ್ಲ ಕಣ್ಣು ಹಾಕೋದು ಬೇರೆ. ಈಗ ಮಾಡ್ತಿರೋದು ಕಂಡರ ಆಸ್ತಿಗೆಲ್ಲ ಕಣ್ಣು ಹಾಕೋ ಕೆಲಸ. ಅದು ನಂದು, ಇದು ನಂದು, ಇದು ನಂದು, ಅದು ನಂದು ಅಂತ. ವಿಧಾನಸೌಧನೂ ನಂದು, ಸಂಸತ್ತು ನಂದು, ದೇವಸ್ಥಾನನೂ ನಮ್ಮದು, ಸ್ಮಶಾನನೂ ನಮ್ಮದು, ಆಸ್ಪತ್ರೆನೂ ನಮ್ಮದು ಅನ್ನೋದಿದೆಯಲ್ಲ, ಆ ಒಂದು ನೀತಿ ಇದೆಯಲ್ಲ, ಅದು ಬಕಾಸುರ ಸಂಸ್ಕೃತಿ ಅಂತ ಹೇಳಿದ್ದು ನಾನು. ಮಠಗಳು ನಮ್ಮದು ಅಂದರೆ ಜನ